ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾ ಎಲ್ಲಿ ಹೋಗಿರೋದು, ಈ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸ್ಕಿಪ್ ಮಾಡಲಿಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಇದೇನು ಸ್ಟಾರ್ಟಿಂಗೇನೆ ತೋರಿಸ್ತಾ ಇದ್ದೀನಿ, ಏನಿದು ವ್ಯೂದು. ಇದಂತೂ ನಂದಿ ಹಿಲ್ಸ್ ಅಂತೂ ಖಂಡಿತ ಅಲ್ಲ, ಬಟ್ ವ್ಯೂ ಪಾಯಿಂಟ್ದು ಅದೇ ಥರ ಇರೋದು. ಹಂಗಾಗಿ ನೀವು ಅದನ್ನು ಥಾಟಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇದು ನಂದಿ ಹಿಲ್ಸ್ದಲ್ಲ. ಇದು ಎಲ್ಲಿ ಹೋಗಿರೋದೇನು ಅಂತ ಪೂರಾ ನೀವು ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಸ್ಕಿಪ್ ಮಾಡಲಿಲ್ಲ ಮಾಡಿ ಅಂತ. ಇದು ಎಷ್ಟು ಈಗ ಈ ಕ್ಲೈಮೇಟಿಗೆ ಹೋಗುವಾಗ ಯಾವ ಥರ ಇರುತ್ತೆ, ಇದು ನಾವು ಫೆಬ್ರವರಿ ಜಾನಿಂದ ಒಂದು ಮಾರ್ಚ್ವರೆಗೂ ಒಳಗೆ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ವ್ಯೂಸು ನೋಡೋದಕ್ಕೆ ಹೋಗೋದಕ್ಕೆ ಅಲ್ಲಿಗೆ ಹೋಗಾಮೇಲೆ ನೋಡ್ತೀವಲ್ವ, ಒಂದಕ್ಕಿಂತ ಒಂದು ನಾವು ಖುಷಿ ಆಗುತ್ತೆ ನೋಡುವಾಗ, ಎಂಜಾಯ್ ಮಾಡ್ತೀವಿ. ಈ ಜಾಗಗಳು ಯಾವುದು ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ಕ್ಲಿಪ್ಪಿಂಗ್ಸು ಪಾರ್ಕದ್ದು ಹಾಕ್ಬಿಟ್ಟು, ಹಾಗೆ ನಿಮಗೆ ಹೋಗ್ತಾ ಇರೋ ರೂಟು ದಾರಿ ಎಲ್ಲಿ ಹೋಗ್ತಿರೋದು ಏನು ಅನ್ನೋದು ತೋರಿಸೋದಕ್ಕೆ ಮಾಡಿದ್ದೀನಿ. ಯಾಕೆ ಅಂದರೆ ಫಸ್ಟೇ ನಿಮಗೇನು ಹೇಗೆ ಅಂತ ಹೇಳಿಬಿಟ್ರೆ ಅದು ಒಂದು ಇಂಟ್ರೆಸ್ಟು ಬರೋಲ್ಲ, ಮತ್ತು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಲ್ಲ. ಅದಕ್ಕೆ ಈ ಸಲ ವಿಡಿಯೋ ಸ್ವಲ್ಪ ಚೇಂಜ್ ಇರಲಿ ಅಂತ ಎಲ್ಲ ಮಿಕ್ಸ್ಡ್ ಆ್ಯಂಡ್ ಮ್ಯಾಚ್ ಅನ್ನಂಗೆ ಮಾಡಿ ಹಾಕಿರೋದ್ರ ಆಗಿದೆ. ಇದೆಲ್ಲ ನಾವು ಹೋಗ್ತಾ ಇರೋ ದಾರಿ, ನಾವು ನಿಮಗೆ ತೋರಿಸಿರೋ ಪಾರ್ಕಿಗೆ ಹೋಗ್ತಾ ಇರೋ ದಾರಿಗೆ ಅಲ್ಲಿ ಸುತ್ತ ಎಲ್ಲ ಹೇಗಿದೆ ಏನು ಅಂತ ನೋಡಲಿ ಅನ್ನೋದಕ್ಕೋಸ್ಕರ ಎಲ್ಲ ನಾನು ಮಧ್ಯೆ ಸ್ವಲ್ಪ ವಿಡಿಯೋಸ್ ಪಾರ್ಕದ್ದು ಮಾಡಿ ಹೋಗಿರೋದು ವ್ಯೂ ಪಾಯಿಂಟು, ಎಲ್ಲಿದ್ದು ವ್ಯೂ ಪಾಯಿಂಟು ಇದು ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹಿಂಗೆ ಮಾಡಿರೋದ್ರದ್ದು ಆಗಿದೆ. ನಾನು ಇನ್ನೂ ಒಂದು ಏನು ಅಂತ ಅಂದರೆ, ಅಲ್ಲಿ ರೋಡ್ಗಳದ್ದು ಯಾಕೆ ನಿಮಗೆ ತೋರಿಸಿದ್ದೀನಿ ಅಂತ ಅಂದರೆ, ಆ ಪಾರ್ಕಿಗೆ ಹೋಗ್ಬೇಕನ್ನೋ ದಾರಿ ಇದು ವ್ಯೂದು. ನೀವುಗಳು ಯಾರಾದರೂ ಮುಂಚೆನೇ ಹೋಗಿದ್ದರೆ ನಿಮಗೆ ಗೊತ್ತಾಗ್ಬಿಟ್ಟಿರತ್ತೆ. ಯಾರು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರಬೇಕು ಅಂದ್ಕೊಂಡಿರೋರು ಇದಕ್ಕೆ ಹೋಗಬೇಕಾಗಿತ್ತು. ಸೊ ಈ ವಿಡಿಯೋಲಿ ನೋಡಿದೆ ಅಲ್ವಾ ಹೇಗೆ ಅಂತ ನೋಡೋವಾಗ ನಿಮ್ಗೆ ಆ ದಾರಿಲಿ ಹೋಗೋದಕ್ಕೆ ಈಸಿ ಆಗುತ್ತೆ, ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಂಗೆ ತೆಗ್ದಿರೋದು ಆಗಿದೆ. ಮತ್ತು ಪಾರ್ಕ್ ಇದೆ ಅಂದರೆ ಸುತ್ತ ಅಲ್ಲೆಲ್ಲ ಚಾಟ್ ಸ್ಟ್ರೀಟ್ಸ್ ಥರ ಮಾಡಿರ್ತಾರೆ, ಅಲ್ಲಿ ಬರೋ ಮಕ್ಕಳುಗಳು ಕೇಳ್ತಾರೆ ಅನ್ನೋದಕ್ಕೋಸ್ಕರ ಇರಲಿ ಅಂತ ನೋಡಿ. ಈಗ ಬಂದೇ ಬಿಡ್ತು, ಇದು ಡಿಪಾರ್ಟ್ಮೆಂಟ್ ಆಫ್ ಟೂರಿಸ್ಟ್ ಕೊಡಗುದು ಅಂತ. ಇದು ವ್ಯೂ ಪಾಯಿಂಟ್ ಎಲ್ಲಿ ಅಂದರೆ ರಾಜಾ ಸೀಟ್ ಪಾರ್ಕ್ ಮಡಿಕೇರಿದು. ಅಲ್ಲಿಗೆ ಹೋಗಿದ್ದಾಗಿತ್ತು ನಾವು. ಅಲ್ಲಿಗೆ ಹೋದಾಗ ಇದು ಔಟ್ಸೈಡ್ ಎಂಟ್ರೆನ್ಸ್ದು ಇದು ತೆಗ್ದಿರೋದು ವ್ಯೂ. ಅದಕ್ಕೂ ಮುಂಚೆ ಬರೋ ದಾರಿ ಆಗಿರ್ತಿತ್ತು ಅದು. ಇದೆಲ್ಲ ಆ ಕಡೆ ನಾವು ಪಾರ್ಕಿಗೆ ಹೋಗಲಿಲ್ಲದೆ ಆ ಕಡೆ ಈ ಕಡೆದೇನಾದರೂ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಹೋಗೋಣ ಆ ಪಾರ್ಕ್ ಕಡೆಗೆ ಅಂದಾಗ ನೀವು ಈ ಥರ ಮಾಡ್ಕೋಬೋದು. ಇಲ್ಲಿ ಆ ಕಡೆ ಈ ಕಡೆ ಸುತ್ತ ಎಲ್ಲ ಇರೋ ಅಂಗಡಿಗಳು, ಅಲ್ಲಿ ಏನೇನು ಸಿಗುತ್ತೆ ಶಾಪಿಂಗಿಗೆ ಅಂತ ಇದೆಲ್ಲ ಗೊತ್ತಾಗುತ್ತೆ ನಿಮಗೆ. ಇದು ಬಂದುಬಿಟ್ಟು ಎಂಟ್ರೆನ್ಸ್ ಫೀಸ್ ಏನು ಜಾಸ್ತಿ ಇಲ್ಲ, 10 ರೂಪೀಸ್ ಪರ್ ಪರ್ಸನ್ ಇದೆ ಅಷ್ಟೇ. ಪಾರ್ಕಿಂಗ್ ಲಾಟು ಅಷ್ಟೇ, 2 ವೀಲರ್ಗೆ 20 ರೂಪೀಸು, 4 ವೀಲರ್ಸ್ ಪಾರ್ಕ್ ಮಾಡಿದ್ರೆ 50 ರೂಪೀಸು. ಮತ್ತು ಇದು ಬೆಳಗ್ಗೆನೇ ಓಪನ್ ಆಗಿರುತ್ತೆ. ಬೆಳಗ್ಗೆ ಅದು ಓಪನ್ ಆಗುತ್ತೆ ಎಷ್ಟು ಗಂಟೆ? 5:30ಗೆ ಓಪನ್ ಆಗುತ್ತೆ ಬೆಳಗಿನ ಜಾವ. ಯಾಕಂದರೆ ಸನ್ರೈಸ್ದು ನೋಡೋದಕ್ಕೋಸ್ಕರ ಅನ್ನೋದಕ್ಕೆ ಬರ್ತಾರಲ್ಲ ಜನಗಳು, ಅದಕ್ಕೆ 5:30ಗೆ ಓಪನ್ ಮಾಡ್ತಾರೆ. ಕ್ಲೋಸ್ ಆಗೋದು 8 ಗಂಟೆ ನೈಟಿಗೆ. ನೀವು ಅಲ್ಲಿ ಇದಕ್ಕೆ ಹೋದರೆ 5 ಗಂಟೆ 5:45ಗೆಲ್ಲ ಹೋದರೆ ಅಲ್ಲಿ ನೋಡ್ಬೋದು, ನೀವು ಸನ್ಸೆಟ್ಟು ನೋಡ್ಬೋದು. ಹಾಗಾಗಿ ತುಂಬ ಗುಡ್ ಪ್ಲೇಸು. ಹೋಗಿದ್ದ ಟೈಮಲ್ಲಿ ತುಂಬ ಪ್ಲೇಸಸ್ನ ಅಂದರೆ ಅಲ್ಲಿ ಸುತ್ತ ಇರೋದ್ರದ್ದೆಲ್ಲ ಕವರ್ ಮಾಡ್ಕೋಬೋದು. ಆಮೇಲೆ ಇನ್ನೂ ಒಂದು ಏನು ಅಂದರೆ, ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ದು ಲೈಟಿಂಗ್ಸ್ದು ಇದು ಎಲ್ಲ ಹಾಕ್ತಾರೆ. ಅದು ಏನಾಗುತ್ತೆ ಅಂದರೆ, ಅದು 6:30ಇಂದ ಶುರು ಆಗುತ್ತೆ. 7 ಗಂಟೆಗೆ ಇಂದ 7:30 ಒಳಗೆ ಇದರದ್ದು ಮಾಡ್ತಾರೆ, ಕ್ಲೋಸ್ ಅಂದರೆ ಸ್ಟಾಪ್ ಮಾಡಿಬಿಡ್ತಾರೆ ಅದು ಮ್ಯೂಸಿಕಲ್ ಫೌಂಟೇನ್ದು. ಅದು ಆಮೇಲೆ ನೋಡಿ ರೋಪ್ ರೈಡ್ಗಳದ್ದು ಇದು ಎಲ್ಲ ಇದೆ. ಒಂದೊಂದಕ್ಕೆ ಒಂದೊಂದು ಪ್ರೈಸಸ್ ಆಗುತ್ತೆ. ಅದರಲ್ಲೂ ಬೇರೆ ಬೇರೆದಿದೆ. ರೋಪ್ ರೈಡ್ ಅದು ಹೋಗೋದರದು, ರಾಕೆಟ್ ರೈಡ್ ಅಂತ ಇದೆ, ಈ ಥರ ಬೇರೆ ಬೇರೆದು ಇದೆಯಲ್ಲ, ಅದಕ್ಕೆ ಪ್ರೈಸ್ ವೇರಿ ಆಗ್ತಾ ಹೋಗುತ್ತೆ ಅದರದ್ದು.
ಆಮೇಲೆ ನಾನು ಮ್ಯೂಸಿಕಲ್ ಫೌಂಟೇನ್ದು ಬಗ್ಗೆ ಹೇಳ್ತಿದ್ದೆ ಅಲ್ಲ, ಅದು ವೀಕ್ ಡೇಸಲ್ಲಿ ಟೈಮಿಂಗ್ಸ್ ಬೇರೆ, ವೀಕ್ ಎಂಡಲ್ಲಿ ಬೇರೆ ಆಗುತ್ತೆ. ಹಂಗಾಗಿ ನೀವು ಅದನ್ನು ಒಂದು ಚೆಕ್ಔಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಎಷ್ಟು ದೊಡ್ಡ ಜಾಗದಲ್ಲಿ ಅವರು ಎಷ್ಟು ಚೆನ್ನಾಗಿ ಪ್ಲೇಸಸ್ನ ಕವರ್ ಮಾಡಿಕೊಂಡು ಒಂದಕ್ಕಿಂತ ಒಂದ್ರ ಕಡೆಗೆ ಹೋದರೆ ನಾವು ನೋಡೋದು ಚೇಂಜ್ ಇರುತ್ತೆ, ಹೊಸದು ಅನ್ನೋದೇ ಇದಾಗುತ್ತೆ. ಹಂಗಾಗಿ ನೀವುಗಳು ಮಿಸ್ ಮಾಡಲಿಲ್ಲ, ಹೋಗ್ಬಿಟ್ಟು ಬನ್ನಿ. ಹೋಗಿ ಬಂದವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ನನಗೆ. ಮತ್ತು ನೋಡಿ ಆ ಸುತ್ತ ಎಷ್ಟು ಫುಲ್ಲು ಗ್ರೀನರೀಸ್ ಇದೆ ಅಲ್ಲಿ. ಮತ್ತು ಆ ಸನ್ಸೆಟ್ ಟೈಮ್ಗೆ ಹೋದಾಗ ಅದ್ರ ವ್ಯೂ ನನಗಂತೂ ತುಂಬ ಖುಷಿಯಾಗಿ ಎಲ್ಲ ಪ್ರತಿಯೊಂದು ಎಂಜಾಯ್ ಮಾಡಿದೆ. ಮತ್ತು ಇನ್ನೊಂದೇನು ಈ ಶಾಪ್ ತೋರಿಸ್ತಾ ಇರೋದಂದರೆ ಅಲ್ಲಿ ಎಷ್ಟೊಂದು ಇದೇ ಥರನೇ ಸೇಮ್ದು ಸ್ಪೈಸಸ್ ಶಾಪ್ಸ್ಗಳಿದೆ. ಆದರೆ ಇದೇ ಶಾಪ್ದು ನಾನು ವಿಡಿಯೋ ಮಾಡಿ ನಿಮ್ಗೆ ಯಾಕೆ ಕೊಡ್ತಿದ್ದೀನಿ ಅಂತ ಅಂದರೆ, ನಮ್ಮ ಮೋಸ್ಟ್ ಅಲ್ಲಿ ಅದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ದೇ ತೋರಿಸಿದ್ನಲ್ಲ, ಅಲ್ಲಿ ಒಂದು ಸೊಸೈಟಿ ಅವ್ರದ್ದೇ ಇಟ್ಟಿದ್ದಾರೆ. ಆ ಸೊಸೈಟೀಲಿ ನಾನು ತೊಗೊಂಡಿರೋ ಇದರಲ್ಲಿ ನನಗೆ ಇಷ್ಟನೇ ಆಗಲಿಲ್ಲ. ಏನು ಲೈಕ್ ಅಲ್ಲಿ ನೋಡಿದ್ರು ನಾನು ತೊಗೋಬೇಕು ಅಂತಲೇ ಅನಿಸಿಲ್ಲ. ಯಾಕಂದರೆ ಅಲ್ಲೇನು ಕ್ವಾಲಿಟಿ ವೈಸು ಚಾಕ್ಲೇಟ್ಸ್ಗಳದ್ದು ಯಾವುದು ನನಗೇನು ಇಷ್ಟ ಆಗಿ ನಾನು ಬೈ ಮಾಡಬೇಕು ಅನ್ನೋ ಫೀಲೇ ಬಂದಿಲ್ಲ. ಅದೇನು ಸುಮ್ಮನೆ ನಾನು ಎಲ್ಲಿ ತೊಗೊಂಡಿದ್ದೀನಿ ಅಲ್ಲಿ ಇದು ಅಂಗಡಿ ಪ್ರಮೋಟ್ ಮಾಡ್ತಾ ಇರೋದಲ್ಲ. ಫಸ್ಟ್ ಬರೋ ಸೊಸೈಟಿ ಅಂಗಡೀಲಿ ಯಾರು ದಯವಿಟ್ಟು ಹೋಗ್ಲೂಬೇಡಿ, ತೊಗೊಂಡ್ಲೂಬೇಡಿ. ಅಲ್ಲಿದೇನು ಚೆನ್ನಾಗೇ ಇಲ್ಲ. ಪ್ರೈಸು ಅಲ್ಲಿಗೂ ಇಲ್ಲಿಗೂ ನಾನೀಗ ಶಾಪ್ ಮಾಡ್ತಾ ಇರೋದು ತೋರಿಸ್ತಾ ಇರೋದಕ್ಕೆ ಸ್ವಲ್ಪ ಬೇರೆ ಇರುತ್ತೆ. ಈಗ ಪ್ರೈವೇಟು ಮತ್ತು ಈ ಸೊಸೈಟಿ ಅವ್ರದ್ದೇ ಆದರೆ ಪ್ರೈಸಸ್ ಚೇಂಜ್ ಇರುತ್ತಲ್ಲ. ಬಟ್ ಅಲ್ಲೆಲ್ಲ ನನಗೇನು ಅಂಥದ್ದು ಇಷ್ಟನೇ ಆಗಲಿಲ್ಲ. ಮೆಣಸಂತೂ ಅನ್ಪಾಲಿಶ್ಡ್ ಮೆಣಸು ಇಟ್ಟಿದ್ದಾರೆ. ಅದು ಏನು ಅಷ್ಟು ಕ್ವಾಲಿಟಿ ಗುಡ್ ಇದೆ, ತೊಗೋಬೋದು ಅನ್ನೋಂಗೆಲ್ಲ ಏನೂ ಇಲ್ಲವೇ ಇಲ್ಲ. ನೀವುಗಳು ತೊಗೊಳಕ್ಕೆ ಹೋಗಲೇಬೇಡಿ, ಅಲ್ಲಿ ತೊಗೊಂಡವ್ರು ದೊಡ್ಡ ಗುಗ್ಗುಗಳು ಅಷ್ಟೇ. ಇದನ್ನು ನಾನು ಇಲ್ಲಿ ಯಾಕೆ ಈ ಶಾಪ್ದು ತೊಗೊಂಡಿರೋದ್ರಲ್ಲಿ ಪ್ರಮೋಟ್ ಮಾಡ್ತಾ ಇರೋದು ಅಂದರೆ, ಇಲ್ಲಿ ನಾನು ಸುಮಾರು ತೊಗೊಂಡೆ. ಮತ್ತು ಟೇಸ್ಟ್ಗೂ ಅಲ್ಲಿ ಹಾಗೇ ಇದು ಕೊಡ್ತಾರೆ ಎಲ್ಲನೂ ಟೇಸ್ಟ್ ಮಾಡೋದಕ್ಕೆ, ಚಾಕ್ಲೇಟ್ ವೈಸ್ ಆಗಲಿ ಬೇರೆದು ಇದರದ್ದು ಮೌತ್ ರಿಫ್ರೆಶ್ಮೆಂಟು ಇದರದ್ದೆಲ್ಲ ತುಂಬ ಚೆನ್ನಾಗಿದೆ. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ದಯವಿಟ್ಟು ಹೋಗಿ ಬನ್ನಿ, ಅಲ್ಲೇ ಶಾಪ್ ಮಾಡಿ. ಚೆನ್ನಾಗಿದೆ ಎಲ್ಲ ಪ್ರಾಡಕ್ಟ್ಸ್ಗಳು, ನೀವು ಇಷ್ಟಪಡ್ತೀವಿ. ನಾನು ಮಾಡಿರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ. ಸ್ಟೇ ಟ್ಯೂನ್.